ಎಲ್ಲರಿಗೂ ಶುಭ ಸಂಜೆ. ನನ್ನ ಹೆಸರು ಚಿನ್ಮಯ್. ನಾವು ಇವತ್ತು 2021ರ ನವೋದಯ ಪ್ರಶ್ನೆ ಪತ್ರಿಕೆಯಲ್ಲಿ ಗಣಿತವನ್ನು ಬಿಡಿಸುತ್ತೇವೆ. 7.7, 7.07, ಮತ್ತು 77.007 ಮೊತ್ತವೆಷ್ಟು? 7.7 ಅಧಿಕ 7.07 ಅಧಿಕ 7.007 ಅಧಿಕ 77.0077 7 7 14 ಒಂದು ಕೆಲ 8 7 ಬಿಂದು 7 14 14 21 21 28 2 ಕೆಲ 7 2 9 98.7847. ಒಂದು ಲಂಬಕೋನ ತ್ರಿಭುಜದಲ್ಲಿ ಎರಡು ಲಂಬ ಬದಿಗಳು 5 ಸೆಂಟಿಮೀಟರ್ ಮತ್ತು 12 ಸೆಂಟಿಮೀಟರ್ ಆದರೆ ಅದರ ಪರಿಧಿ ಎಷ್ಟು ಆಗಿರುತ್ತದೆ? ಅಂದ್ರೆ 5 ಸೆಂಟಿಮೀಟರ್ ವರ್ಗ ತಗೋಬೇಕು. 25 ಅಧಿಕ 12 ಸೆಂಟಿಮೀಟರ್ ವರ್ಗ 12 144. ಇವನ್ನ ಎರಡನ್ನು ಕೂಡಿಸ್ಕೋಬೇಕು. 169 ಸೆಂಟಿಮೀಟರ್. ಈ 169 ಸೆಂಟಿಮೀಟರ್ನ ವರ್ಗಮೂಲ 13 ಸೆಂಟಿಮೀಟರ್. ಅವರು ಪರಿಧಿ ಈಗ ನಮಗ ಮೂರನೇದು ಬದಿ ಬಂತು. ಹಂಗಂದ್ರೆ ಪರಿಧಿ ಎಷ್ಟಾಗಿರುತ್ತದೆ ಅಂತ ಹೇಳಿ ಕೇಳಿದರು. ಅಂದ್ರೆ 5 ಅಧಿಕ 12 ಅಧಿಕ 13 ಬರೋಬ್ಬರಿ 12 13 25 25 5 30 ಸೆಂಟಿಮೀಟರ್. ಅದರಿಂದ ಪರಿಧಿ ಬರೋಬ್ಬರಿ 30 ಸೆಂಟಿಮೀಟರ್. ಒಂದು ವಸ್ತುವನ್ನು ರೂಪಾಯಿ 7500ಕ್ಕೆ ಖರೀದಿಸಿ ರೂಪಾಯಿ 8400ಕ್ಕೆ ಮಾರಾಟ ಮಾಡಲಾಗುತ್ತದೆ. ಶೇಕಡಾ ಲಾಭವೆಷ್ಟು? ಅಂದ್ರ ಈಗ ನಮಗೆ ಫಸ್ಟ್ ಲಾಭ ಬೇಕಂದ್ರೆ 8400 ಒಳಗ 7500 ಮಾಡ್ಬೇಕ. ಅವಾಗ 900 ಬರ್ತೈತಿ. ಅವ್ರು ಶೇಕಡಾ ಲಾಭ ಅಂತ ಕೇಳ್ಯಾರ. ಅದಕ್ಕೆ 100 ಗುಂಡ್ಲೆ 900 ಅಪಾನ್ ಕೊಂಡ ಬೆಲೆ 7500. ಇವೆರಡು ಪೂಜದು 25 4 25 3 3 12 12 ಶೇಕಡ. ಆದ್ದರಿಂದ ಲಾಭ ಬರೋಬ್ಬರಿ 12 ಶೇಕಡ. ಒಂದು ಪಂದ್ಯವು ಅರ್ಧ ಗಂಟೆ ಇರುತ್ತದೆ. ಪಂದ್ಯದ ಒಟ್ಟು ಸಮಯದ 1/10ರಷ್ಟು ಸಮಯವನ್ನು ಟೈಮ್ ಔಟ್ಗೋಸ್ಕರ ತೆಗೆದುಕೊಳ್ಳಲಾಗಿದೆ. ಟೈಮ್ ಔಟ್ಗೋಸ್ಕರ ಎಷ್ಟು ನಿಮಿಷಗಳ ಸಮಯ ತೆಗೆದುಕೊಳ್ಳಲಾಗಿದೆ? ಅಂದ್ರ ಅರ್ಧ ಗಂಟೆ ಅಂದ್ರೆ 30 ನಿಮಿಷ. ಅವರು 1/10ರಷ್ಟು ಟೈಮ್ ಔಟ್ಗೋಸ್ಕರ ತಗೋತಾರಂತಾರ. ಅಂದ್ರ ಗುಂಡ್ಲೆ 1/10 3 ನಿಮಿಷ. 154 ಬರೋಬ್ಬರಿ 2777 ಆದರೆ 27.77 ಭಾಗಿಲೆ 1.8ರ ಮೌಲ್ಯವೆಷ್ಟು? 154 ಮಾಡಿದಾಗ 2772 ಬಂದೈತಿ. ಹಾಗ 27.72 ಭಾಗಿಲೆ 1.8 ಮಾಡಿದಾಗ ಎಷ್ಟು ಬರ್ತದೆ? 27 72 18 ಇಲ್ಲೊಂದು ಬರ್ತೈತಿ, ಬಿಂದು ಬರ್ತೈತಿ. ಇಲ್ಲಿ ಇದನ್ನ ಕರ್ತಾ ಹೊಡೆದಾಗ 15 ಬಿಂದು 4. ದೆಹಲಿಯಿಂದ ಮುಂಜಾನೆ 8:15ಕ್ಕೆ ಪ್ರಾರಂಭವಾದ ರೈಲು ಮಧ್ಯಾಹ್ನ 2:30ಕ್ಕೆ ಅಜ್ಮೀರ್ ತಲುಪಿತು. ದೆಹಲಿಯಿಂದ ಅಜ್ಮೀರ್ ತಲುಪಲು ರೈಲು ತೆಗೆದುಕೊಂಡ ಸಮಯವೆಷ್ಟು? ಅಂದ್ರ ಮುಂಜಾನೆ ದೆಹಲಿಯಿಂದ ಒಂದು ರೈಲು 8:15ಕ್ಕೆ ಬಿಟ್ಟು ಅಜ್ಮೀರ್ನ 2:30ಕ್ಕೆ ತಲುಪೈತಿ. ಮೊದಲು ಏನ್ ಮಾಡ್ಕೋಬೇಕು ಅಂದ್ರೆ 8:15 ಮತ್ತು 2:30 ನಡುವೆ ಒಂದು 12 ಗಂಟೆ ಬರ್ತೈತಿ. ಆ 12 ಗಂಟೆ ಒಳಗ 8:15 ಕಳ್ಕೋಬೇಕು. 12 ಗಂಟೆ 8:15 12 ಗಂಟೆ 8:15 ಕಳೆದ್ರೆ 45 3 ಗಂಟೆ 45 ನಿಮಿಷ ಬರ್ತೈತಿ. ಆ ತಲುಪಿದ ಸಮಯ 2 ಗಂಟೆ 30 ನಿಮಿಷ ಅಂತಂದರು. ಅದಕ್ಕೆ 2 ಗಂಟೆ 30 ನಿಮಿಷ ಅಧಿಕ 3 ಗಂಟೆ 45 ನಿಮಿಷ ಮಾಡ್ಕೋಬೇಕು. ಇದು ಕುಡಿಸಿದಾಗ 75 ಬರ್ತಿದ್ದಿಲ್ಲ. 60 ಕಂಡ್ರೆ 15 ನಿಮಿಷ 6 ಗಂಟೆ 15 ನಿಮಿಷ. x 25 ಬರೋಬ್ಬರಿ 196 ಎಕ್ಸಾಮ್ಸ್ ಆದರೆ x ನ ಮೌಲ್ಯವೆಷ್ಟು? ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. x² = 25 ಗುಂಡ್ಲೆ 196. x ಇದನ್ನ ನಾವು ಗುಣಿಸೋಕೆ ಅಂತ ಒಂದು ಈಸಿ ಮೆಥಡ್ ಐತಿ. x ಇದರದ ಸ್ಕ್ವೇರ್ ರೂಟ್ 5, ಇದು ಸ್ಕ್ವೇರ್ ರೂಟ್ 14. ಅದಕ್ಕೆ x = 14 × 70. 2,02,000 ಅಂಕಿಗಳಲ್ಲಿ ಬರೆಯಿರಿ. 2,02,000
ಮೊದಲ 4 ಅವಿಭಾಜ್ಯ ಸಂಖ್ಯೆಗಳ ಮೊತ್ತವೆಷ್ಟು? ಮೊದಲ 4 ಅವಿಭಾಜ್ಯ ಸಂಖ್ಯೆಗಳು 2, 3, 5, 7 ಅವಷ್ಟು ಕುಸಿದಾಗ 17 ಬಂದಿದೆ. 270 ಮತ್ತು 426 ವಿಭಜಿಸಿದಾಗ ಪ್ರತಿ ಪ್ರಕರಣದಲ್ಲೂ 6 ಶೇಷವನ್ನು ಉಳಿಸುವ ದೊಡ್ಡ ಸಂಖ್ಯೆ ಯಾವುದು? ಇವು ದೊಡ್ಡ ಸಂಖ್ಯೆ ಅಂತ ಕೇಳಿದರು. ಮತ್ತೆ 6 ಶೇಷವನ್ನು ಉಳಿಸುವ ಅಂತ ಕೇಳಿದರು. ಅಂದ್ರೆ 270 ಮತ್ತು 426 ಒಳಗೆ 6 ಕಳ್ಕೋಬೇಕು. ಅದ್ರದ್ದ ಮಸ ತಕೋಬೇಕು. 270 ಒಳಗ 6 ಕಳ್ಕೋಬೇಕು. 264 ಮತ್ತ 426 ಅಂದ್ರೆ 420 6 4 24 2 ಇತ್ತು 6 4 24 6 7 42 0 2 22 2 35 ಇವೆರಡು ಯಾವ ಒಂದಮಗೆ ಬಾ ಹೋಗಂಗಿಲ್ಲ ಅಂತ 6 2 12 3 ಬ್ರಾಕೆಟ್ ಓಪನ್ 13 अधिक 6 42 अधिक 42 बरोबरी 55 ब्रैकेट क्लोज बागले 11 33 पुनः 4 8 12 8 4 3 गुंडे 55 बागले 33 4 ಫಸ್ಟ್ ಇಲ್ಲಿ ಬಾಗ್ಲೆ ಮಾಡ್ಕೋಬೇಕು. ಅದಕ್ಕೆ 3 ಗುಂಡ್ಲೆ 55 33 ಅಂಶ 4 33 ಒಂದ್ಲೆ 33 11 11 ಒಂದ್ಲೆ 11 5 5 4 ಬರೋಬ್ಬರಿ 1. ಒಬ್ಬ ಕ್ರಿಕೆಟಿಗ 24 ಇನ್ನಿಂಗ್ಸ್ ನಲ್ಲಿ ಸರಾಸರಿ 28 ರನ್ ಗಳಿಸಿದ್ದಾನೆ. ತನ್ನ ಸರಾಸರಿ 29 ಮಾಡಲು 25ನೇ ಇನ್ನಿಂಗ್ಸ್ ನಲ್ಲಿ ಎಷ್ಟು ರನ್ ಗಳಿಸಬೇಕು? ಅಂದ್ರೆ 24 ಈಗ ಮೊದಲ 24 ಗುಂಡ್ಲೆ 28 ಮಾಡ್ಬೇಕ. 28 4 112 28 2 56 11 ಕುಡಿಸಿದ್ರ 67. ಈಗ ಮತ್ತೆ 29 ಗುಂಡ್ಲೆ 25 ಮಾಡ್ಬೇಕ. 29 225 22 50 ಈಗ ಅವ್ರು ಎಷ್ಟು ರನ್ ಗಳಿಸ್ಬೇಕಂತ ಕೇಳ ಅದಕ್ಕೆ ಈ ದೊಡ್ಡದ್ರೊಳಗೆ ಸಣ್ಣ ಕಟ್ಕೋಬೇಕ. 725 ಋಣ 672 ಬರೋಬ್ಬರಿ 3 5 53. 12 ಪೂರ್ಣಾಂಕ 1 ದಶಮಾಂಶ ಸಮಾನ. ಇದು ಮಿಶ್ರ ಭಿನ್ನರಾಶಿ ಒಳಗೈತಿ. ಇದನ್ನು ವಿಷಮ ಭಿನ್ನರಾಶಿ ಒಳಗೆ ಮಾಡ್ಕೋಬೇಕು. 12 32 3 ಕೈಲ 16 16 19 ಅಧಿಕ 1 ಮಾಡಬೇಕು. 193 16 ದಶಮಾಂಶದೊಳಗೆ ಮಾಡಬೇಕು. 16 16 3 ಉಳಿತು 33 16 32 1 ಉಳಿತು 0 ಕೊಡ್ಕೋಬೇಕು. 1 ರಕ್ಕೈತಿ 16 96 96 4 ಉಳಿತೈತಿ 40 ಆಕೈತಿ. 16 32 8 ಉಳಿತೈತಿ 80 ಆಕೈತಿ. 16 80. ಅತಿ ಚಿಕ್ಕ 6 ಅಂಕೆಯ ಸಂಖ್ಯೆ ಮತ್ತು ಅತಿ ದೊಡ್ಡ 4 ಅಂಕೆಯ ಸಂಖ್ಯೆಯ ನಡುವಿನ ವ್ಯತ್ಯಾಸ. ಅತಿ ಚಿಕ್ಕ 6 ಅಂಕೆಯ ಸಂಖ್ಯೆ 1 ಲಕ್ಷ. ಅತಿ ದೊಡ್ಡ 4 ಅಂಕೆಯ ಸಂಖ್ಯೆ 9999 1 0 0 0 9 90,001. ಒಂದು ಶಾಲೆಯಲ್ಲಿ 3 5% ಮಕ್ಕಳು ಹುಡುಗರು ಆಗಿದ್ದಾರೆ ಮತ್ತು ಹೆಣ್ಣು ಮಕ್ಕಳ ಸಂಖ್ಯೆ 800ರಷ್ಟಿದೆ. ಹುಡುಗರ ಸಂಖ್ಯೆ ಎಷ್ಟು? ಅಂದ್ರೆ ಒಂದು ಶಾಲೆ ಒಳಗೆ 3 5% ಹುಡುಗರಾಗ್ಯಾರು ಮತ್ತು ಹೆಣ್ಮಕ್ಳ ಸಂಖ್ಯೆ 800 ಐತಿ. ಹುಡುಗರ ಸಂಖ್ಯೆ ಎಷ್ಟು ಅಂತ ಕೇಳ್ತಾರು. ನಾವು ಏನ್ ತಿಳ್ಕೊಬೇಕು? ಒಟ್ಟ 5 ಜನ ಅದಾರ ಅಂತ ತಿಳ್ಕೊಬೇಕು. 5 ಜನದೊಳಗ 3 ಜನ ಹುಡುಗರು ಅದಾರ ಅಂದ್ರೆ ಹುಡುಗಿಯರು ಎಷ್ಟು ಇರ್ತಾರೋ 5 ಒಳಗೆ 3 ಕಳೆದ್ರೆ 2 ಜನ ಹುಡುಗಿಯರು ಇರ್ತಾರು. ಅಂದ್ರೆ 2 ಜನ ಹುಡುಗಿಯರಿದ್ದಾಗ 800 ಜನ ಹುಡುಗಿಯರು ಇರ್ತಾರು. ಅಂದ್ರೆ 3 ಜನ ಹುಡುಗರು ಇದ್ದಾಗ ಎಷ್ಟು ಅಂತ ಕಂಡುಹಿಡ್ಕೋಬೇಕು. 800 ಗುಂಡ್ಲೆ 100 ಅಪಾನ್ 2 2 ಒಂದ್ಲೆ 2 400 400 12 1200. ಈ ಕೆಳಗೆ ಕೊಟ್ಟಿರುವ ಲೆಕ್ಕದ ಅಂದಾಜು ಮೌಲ್ಯವನ್ನು ಸಂಪೂರ್ಣ ಸಂಖ್ಯೆಯಲ್ಲಿ ಕಂಡುಹಿಡಿಯಿರಿ. ಅಂದ್ರೆ
10ಕ್ಕೆ 350 ಗುಂಡ್ಲೆ 51ಕ್ಕೆ 1050 ಅಧಿಕ ಬ್ರಾಕೆಟ್ ಓಪನ್ ಇದಕ್ಕೆ 630 ಹತ್ರ ಐತಿ ಬಾಗ್ಲೆ ಇದಕ್ಕೆ 30 ಹತ್ರ ಐತಿ ಬ್ರಾಕೆಟ್ ಕ್ಲೋಸ್. ಈ ಒಂದು ಪೂಜೆ ಇತ್ತು, ಈ ಒಂದು ಪೂಜೆ ಇತ್ತು. 3 ಒಂದ್ಲೆ 3 ಎರಡ್ಲೆ ಒಂದ್ಲೆ 350 ಗುಂಡ್ಲೆ 50 ಅಧಿಕ 21 ಬರೋಬ್ಬರಿ 2 ಸೊನ್ನೆ 5 25 5 ಮೂರಲೆ 15 ಒಂದು 17 ಅಧಿಕ 21 ಬರೋಬ್ಬರಿ 17,521. ಯಾವ ಸಂಖ್ಯೆ 4, 8 ಮತ್ತು 6ರ ಗುಣಾಕಾರ ಆಗಿದೆ? ಇದನ್ನ 4 ನೋಡ್ಕೋಬೇಕು. 4 1 4 4 2 8 1 ಇತ್ತು 4 4 16 4 ಹೋಗ್ತೈತಿ. ಮತ್ತೆ 8 ನೋಡ್ಕೋಬೇಕು. 8 4 32 76 8 ಹೋಗಲ್ಲ. 6 ನೋಡ್ಕೋಬೇಕು. 6 6 36 36 6 ಹೋಗ್ತೈತಿ. 4 6 ಹೋಗ್ತೈತಿ. 8 ಹೋಗಲ್ಲ. ಇದು ಬರಲ್ಲ. ಇದು ನೋಡ್ಬೇಕು. 4 4 4 4 24 4 24 4 ಹೋಗ್ತೈತಿ. 8 ನೋಡ್ಕೋಬೇಕು. 8 8 64 2 8 3 24 8 ಹೋಗ್ತೈತಿ. 6 ನೋಡ್ಕೋಬೇಕು. 6 1 6 6 1 6 ಇಲ್ಲ 6 ಯಾರು ಹೋಗಲ್ಲ. ಇದು ಬರಲ್ಲ. ಆಪ್ಷನ್ ನೋಡ್ಕೋತೀನಿ. 4 4 4 8 8 14 4 16 4 ಹೋಗ್ತೈತಿ. 8 8 8 64 56 8 7 56 8 ಹೋಗ್ತೈತಿ. ಇದು 4 ನೋಡ್ಕೋತೀನಿ. 6 1 6 6 1 6 36 6 36 6 ಹೋಗ್ತೈತಿ. ಆಪ್ಷನ್ ಡಿ ನೋಡ್ಕೋತೀವಿ. 4 ನೋಡ್ಕೋತೀನಿ. 4 8 32 ಇದು ಹೋಗ್ತೈತಿ. 8 ನೋಡ್ಕೋತೀನಿ. 8 5 40 32 4 32 ಹೋಗ್ತೈತಿ. 6 ನೋಡ್ಕೋತೀನಿ. 6 6 6 8 45 63 6 6 ಮೊದಲೇ 54 96 6 ಹೋಗಲ್ಲ. ಅದಕ್ಕೆ ಆಪ್ಷನ್ ಸಿ. ಎ ಎಂಬ ವ್ಯಕ್ತಿಯಿಂದ ಒಂದು ರೇಡಿಯೋ ಅದರ ಗುರುತು ಬೆಲೆಯ 3/4 ಭಾಗಕ್ಕೆ ಖರೀದಿಸಲ್ಪಡುತ್ತದೆ ಮತ್ತು ಅದನ್ನು ಗುರುತಿಸಿದ ಬೆಲೆಗಿಂತ 20% ಹೆಚ್ಚು ಮಾರಾಟ ಮಾಡಲಾಗುತ್ತದೆ. ಎ ಗಳಿಸಿದ ಶೇಕಡಾ ಲಾಭ ಎಷ್ಟು? ಅಂದ್ರೆ 3/4 ಗುಂಡ್ಲೆ ಈಗ 100 ಅಂತ ಇಟ್ಕೊಳ್ಳೋಣ. 4 ಒಂದೇ 4 25 25 ಮೂರಲೆ 75. ಇದು ನಮಗೆ ಕೊಂಡ ಬೆಲೆ ಸಿಗ್ತೈತಿ. ಮಾರಿದ ಬೆಲೆ ಆದ್ರೆ 20% ಹೆಚ್ಚಿಗೆ ಐತಿದ್ದಾರೆ. ಅದಕ್ಕೆ 100 ಅಧಿಕ 20 120. ಈಗ ನಮಗೆ ಲಾಭ ಸಿಗ್ಬೇಕಂದ್ರೆ 120 ನ 75 ಮಾಡ್ಬೇಕ 45 ಬರ್ತೈತಿ. ಅವ್ರ ಶೇಕಡಾ ಲಾಭ ಅಂತ ಕೇಳ್ಯಾರ. ಅದಕ್ಕೆ 100 ಗುಂಡ್ಲೆ 45 ಅಪಾನ್ ಕೊಂಡ ಬೆಲೆ 75. 24 25 ಮೂರಲೆ 3 ಒಂದ್ಲೆ 3 15 15 60%. ಒಂದು ಮೊತ್ತವು 16 ವರ್ಷಗಳಲ್ಲಿ ಸರಳ ಬಡ್ಡಿಗೆ ದ್ವಿಗುಣಗೊಂಡಾಗ ದೊರಕುವ ವಾರ್ಷಿಕ ದರವೆಷ್ಟು? ಇಲ್ಲ ಅಸಲು ಕೊಟ್ಟಿಲ್ಲ. ಅಸಲು ಏನಿಲ್ಲ ಅಂದ್ರೂ 100 ರೂಪಾಯಿ ಅಂತ ಇಟ್ಕೋಬೇಕು. ಮೊತ್ತ ಬರೋಬ್ಬರಿ ಈಗ ದ್ವಿಗುಣಗೊಂಡಾಗ ಅಂತ ಹೇಳಿದರು 100 ಗುಂಡ್ಲೆ 2 200 ರೂಪಾಯಿ. ಬಡ್ಡಿ ಬರೋಬ್ಬರಿ ಮೊತ್ತವನ್ನ ಅಸಲು ಮೊತ್ತ 200 ಅಸಲು 100 200 100 ರೂಪಾಯಿ. ಈಗ ದರ ಕಾಲ ಬರೋಬ್ಬರಿ 16 ವರ್ಷ. ದರ ಬರೋಬ್ಬರಿ ಕ್ವಶನ್ ಮಾರ್ಕ್. ದರ ಬರೋಬ್ಬರಿ 100 ಗುಂಡ್ಲೆ ಬಡ್ಡಿ 100 ಅಪಾನ್ ಅಸಲು 100 ಗುಂಡ್ಲೆ 16 140 4 4 16 4 25 4 24 1/4 6.14 ಶೇಕಡ. ಆದ್ದರಿಂದ ದರ ಬರೋಬ್ಬರಿ 6.14%. 3.003 ಗುಂಡ್ಲೆ 15 ಅಧಿಕ 0.0123 ಅಧಿಕ 5.002575 ಸಂಖ್ಯೆಯ ಸರಳೀಕರಣದ ಮೇಲೆ ಬರುವ ಅಂದಾಜು ಮೌಲ್ಯ. ಇದನ್ನೆಲ್ಲ ಮಾಡಿ ಆಮೇಲೆ ಅಂದಾಜು ಮಾಡ್ಬೇಕಂತಂದ್ರೆ ಅದಕ್ಕೆ 15 ಮೂರಲೆ 45 15 0 15 ಮೂರಲೆ 45 3 ಸ್ಥಾನ ಬಿಂದು ಕೊಡ್ತೇನೆ. 45.0 45 ಅಧಿಕ 0.0123 ಅಧಿಕ 5.002575 ಬರೋಬ್ಬರಿ
5 7 5 3 8 2 2 4 4 5 9 0 1 1 4 5 0 0 0 ಇಂದು 45 5 50 ಅಂದಾಜು 50